ಒಮ್ಮೆ ಒಬ್ಬ ಆಚಾರ್ಯರು ದೇವಾಲಯದ ಅಭಿಷೇಕಕ್ಕಾಗಿ ದೂರದ ನದಿಯಿಂದ ಮಡಿ ನೀರನ್ನು ಹೊತ್ತು ತರುತ್ತಿದ್ದರು. ಆ ಸಮಯದಲ್ಲಿ ಒಬ್ಬ ಬೇಟೆಗಾರ ಬಾಲಕನು ಅವರನ್ನು ನೋಡಿ, ತಾತ, ನನಗೆ ಕುಡಿಯಲು ನೀರು ಕೊಡಿ ಎಂದು ಕೇಳಿ, ಇಲ್ಲ ಇಲ್ಲ ಮಗು, ಇದು ಸ್ವಾಮಿಯ ಅಭಿಷೇಕಕ್ಕಾಗಿ ತಂದ ನೀರು. ಈಗಾಗಲೇ ಅಭಿಷೇಕಕ್ಕೆ ತುಂಬ ತಡವಾಗಿದೆ, ಆದ್ದರಿಂದ ಈ ನೀರನ್ನು ಕೊಡಲು ಆಗುವುದಿಲ್ಲ ಎಂದು ಹೇಳಿ ಮುಂದೆ ಹೋದರು. ಆಗ ಬೇಟೆಗಾರ ಬಾಲಕನು ತನ್ನ ಬಿಲ್ಲು ಬಾಣಗಳ ಸಹಾಯದಿಂದ ಆಚಾರ್ಯರು ಹೊತ್ತುಕೊಂಡು ಹೋಗುತ್ತಿದ್ದ ಮಣ್ಣಿನ ಕೊಡಕ್ಕೆ ಬಾಣ ಹೊಡೆದು ರಂಧ್ರ ಮಾಡಿಬಿಟ್ಟನು. ಕೊಡದಿಂದ ನೀರು ಹೊರಚಿಮ್ಮುತ್ತಿದ್ದಾಗ ಅದನ್ನು ಕುಡಿದು ತೃಪ್ತನಾದನು. ಅಯ್ಯೋ, ಈಗ ಮತ್ತೆ ಹೋಗಿ ನೀರು ತರಬೇಕು, ಈಗಾಗಲೇ ತಡವಾಗಿದೆ ಎಂದು ಬೇಸರಪಟ್ಟರು. ಆಗ ಬೇಟೆಗಾರ ಬಾಲಕನು ನಗುತ್ತಾ, ತಾತ, ಬೇಸರ ಪಡಬೇಡಿ, ಇಲ್ಲೇ ಹತ್ತಿರದಲ್ಲಿ ನೀರಿದೆ, ಬನ್ನಿ ತೋರಿಸುತ್ತೇನೆ ಎಂದು ಕರೆದೊಯ್ದನು. ಅವನು ದೊಡ್ಡ ಬಂಡೆಯನ್ನು ತೋರಿಸಿ, ಇಲ್ಲೇ ನೀರಿದೆ ಎಂದು ಹೇಳಿದನು. ಆಚಾರ್ಯರು ಆಶ್ಚರ್ಯದಿಂದ, ಇಲ್ಲಿ ನೀರೆಲ್ಲಿದೆ, ಇದು ಕೇವಲ ಬಂಡೆ ತಾನೆ ಎಂದು ಹೇಳಿದರು. ಆಗ ಬಾಲಕನು ಬಂಡೆಗೆ ಬಾಣವನ್ನು ಬಿಟ್ಟನು. ಅದೇ ಕ್ಷಣ ಬಂಡೆಯೊಳಗಿಂದ ನೀರು ಚಿಮ್ಮಲು ಆರಂಭಿಸಿತು. ಆಚಾರ್ಯರು ಅದನ್ನು ನೋಡಿ ಆಶ್ಚರ್ಯಗೊಂಡು ಹಿಂದೆ ತಿರುಗಿ ನೋಡಿದಾಗ ಆ ಬೇಟೆಗಾರ ಬಾಲಕನು ಕಾಣೆಯಾಗಿದ್ದನು. ಅವರಿಗೆ ತತ್ಕ್ಷಣ ಅರಿವಾಯಿತು, ಇವನು ಸಾಮಾನ್ಯ ಬಾಲಕನಲ್ಲ, ಸಾಕ್ಷಾತ್ ಶ್ರೀ ವೆಂಕಟೇಶ್ವರ ಸ್ವಾಮಿ ಬೇಟೆಗಾರನ ರೂಪದಲ್ಲಿ ಬಂದಿದ್ದರು. ಅಂದಿನಿಂದಲೇ ಆ ಪವಿತ್ರ ಸ್ಥಳದ ನೀರನ್ನು ಆಕಾಶಗಂಗಾ ಎಂದು ಕರೆಯಲಾಗುತ್ತಿದ್ದು, ಅಂದಿನಿಂದ ಇಂದಿಗೂ ಸ್ವಾಮಿಯ ಅಭಿಷೇಕಕ್ಕೆಂದು ಅದೇ ನೀರನ್ನು ಬಳಸುತ್ತಿದ್ದಾರೆ. ದೇವರು ನಮ್ಮನ್ನು ಪರೀಕ್ಷಿಸುತ್ತಾನೆ. ನಂಬಿಕೆ ಮತ್ತು ಭಕ್ತಿ ಇದ್ದರೆ ಆತನು ಯಾವ ರೂಪದಲ್ಲಾದರೂ ನಮ್ಮ ಮುಂದೆ ಬಂದು ಕಾಣಿಸಿಕೊಳ್ಳುತ್ತಾನೆ. ಓಂ ನಮೋ ವೆಂಕಟೇಶಾಯ.